ವಿಜಯನಗರದ ಗತ ವೈಭವ ಸಾರುವ ಹಂಪಿ ಉತ್ಸವ ಜರುಗಲಿದೆ. ಈ ಬಾರಿ 3 ದಿನ ನಡೆಯಲಿರುವ ಹಂಪಿ ಉತ್ಸವ ಹಾಗಿದ್ರೆ ಯಾವಾಗ? ಇದೇ ಫೆಬ್ರವರಿ 28ರಿಂದ ಮಾರ್ಚ್ 3ರವರೆಗೆ ಹಂಪಿ ಉತ್ಸವವನ್ನ ಆಯೋಜನೆ ಮಾಡಲಾಗಿದೆ. ಸಿಎಂ, ಡಿಸಿಎಂ ಸೇರಿ ಗಣ್ಯರಿಂದ ಉತ್ಸವದ ಉದ್ಘಾಟನಾ ಕಾರ್ಯಕ್ರಮ ಕೂಡ ಜರುಗಲಿದೆ. ಹಾಗೆ ವೇದಿಕೆಯಲ್ಲಿ 50ರಿಂದ 70 ಸಾವಿರ ಜನರ ಆಸನದ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿಕೊಡಲಾಗುತ್ತೆ. ಈಗಾಗಲೇ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದ್ದಾವೆ, ಗಮನಿಸಬಹುದು. ಹಂಪಿ ಉತ್ಸವಕ್ಕೆ ಭರದ ಸಿದ್ಧತೆಗಳು ನಡೀತಾ ಇದ್ದಾವೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರಿಂದ ಹಂಪಿ ಉತ್ಸವದ ಉದ್ಘಾಟನೆ ಕೂಡ ಜರುಗಲಿದೆ. ಇನ್ನು ಹಂಪಿ ಉತ್ಸವದಲ್ಲಿ 5 ವೇದಿಕೆಗಳ ನಿರ್ಮಾಣ ಮಾಡೋದಕ್ಕೆ ಸಿದ್ಧತೆಗಳು ಕೂಡ ಜರುಗ್ತಾ ಇರುವಂಥದ್ದು. ಅಂದಾಜು 10 ಲಕ್ಷ ಜನರು ಸೇರುವ ನಿರೀಕ್ಷೆ ಇದೆ. ಹಾಗೆ ಮುಖ್ಯ ವೇದಿಕೆ ಮುಂಭಾಗ 50,000ದಿಂದ 70,000 ಆಸನದ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿಕೊಡಲಾಗ್ತಾ ಇದೆ. ಕನ್ನಡ ನಾಡಿನ ಸಾಂಸ್ಕೃತಿಕ ಪರಂಪರೆಯನ್ನು ಬಿಂಬಿಸುವಂತಹ ಹಂಪಿ ಉತ್ಸವ ಇದೇ ತಿಂಗಳು ಫೆಬ್ರವರಿ 28ರಿಂದ ಮಾರ್ಚ್ 2ರವರೆಗೂ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಖುದ್ದು ವಿಜಯನಗರದ ಜಿಲ್ಲಾಧಿಕಾರಿಗಳಾದಂಥ MS ದಿವಾಕರ್ ಅವರು ಹಂಪಿಯ ಸಿದ್ಧತೆಗಳನ್ನು ಕೂಡ ವೀಕ್ಷಣೆ ಮಾಡಿರ್ತಕ್ಕಂಥದ್ದು. ಇವತ್ತು ನಮ್ಮ ಜೊತೆ DC ಅವರಾದಂಥ MS ದಿವಾಕರ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಈಗ ಹಂಪಿ ಉತ್ಸವದ ಸಿದ್ಧತೆ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಯಾವ ರೀತಿ ಇದೆ ಸರ್? ಯಾರೆಲ್ಲ ಅತಿಥಿಗಳು ಬರ್ತಾರೆ? ಏನು ವಿಶೇಷತೆ ಇದೆ ಸರ್ ಈ ಬಾರಿ? ಇನ್ನೂ ನಮಗೆ 16 ದಿನ ಸಮಯ ಇರೋದ್ರಿಂದ ಈಗಾಗಲೇ ಎಲ್ಲ ಸಿದ್ಧತೆಗಳು ಶುರುವಾಗಿದೆ. ಸಮಯಕ್ಕಿಂತ ಮುಂಚೆನೇ ನಾವು ಈಗ ಸಿದ್ಧತೆಗಳನ್ನು ಪೂರ್ಣಗೊಳಿಸ್ತೀವಿ. ಮುಂದುವರೆದು ಹಿಂದಿನ ವರ್ಷಕ್ಕಿಂತ ಹೆಚ್ಚು ಇನ್ನೂ 2-3 ಲಕ್ಷ ಜನ ನಿರೀಕ್ಷೆ ಜಾಸ್ತಿ ಇದೆ ನಮ್ಮಲ್ಲಿ. ಅವರಿಗೆಲ್ಲ ಅನುಕೂಲವಾಗುವಂತೆ ವ್ಯವಸ್ಥೆ, ಆಸನದ ವ್ಯವಸ್ಥೆ ಪ್ರತಿಯೊಂದನ್ನು ಕೂಡ ಈಗಾಗಲೇ ತಯಾರಿ ನಡೀತಾ ಇದೆ. 5 ವೇದಿಕೆಗಳಿರುತ್ತೆ. ಇದು ಮುಖ್ಯ ವೇದಿಕೆ, ಸುಮಾರು 5 ಎಕರೆ ವಿಸ್ತೀರ್ಣ ಇದೆ. ಇದಾದ ನಂತರ ಇನ್ನು 4 ವೇದಿಕೆಗಳು ಇದೆ. ಆ ವೇದಿಕೆಗಳ ಎಲ್ಲ ಕಡೆಯೂ ಕೂಡ ಸೆಲೆಬ್ರಿಟಿ ಒಳಗೊಂಡಂತೆ ಸ್ಥಳೀಯ ಕಲಾವಿದರು ಮತ್ತು ಕ್ಲಾಸಿಕಲ್, ಡಿವೋಷನಲ್ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಲಾವಿದರುಗಳನ್ನು ಕೂಡ ಈಗ ಆಯ್ಕೆ ಮಾಡಿ ಅಂತಿಮ ನಿರ್ಧಾರವನ್ನು ಇನ್ನು 4-5 ದಿವಸಗಳಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಮಗೆ ತಿಳಿಸಲಾಗುತ್ತೆ. ಈಗಾಗಲೇ ನಮ್ಮ ಸ್ಟೇಜ್ಗಳು ಕೆಲಸಗಳು ಸಂಪೂರ್ಣವಾಗಿ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆನೂ. ಇನ್ನೊಂದು 8ರಿಂದ 10 ದಿವಸ ಒಳಗಡೆ ಸಂಪೂರ್ಣವಾಗಿ ಸ್ಟೇಜು ಮತ್ತು ಬ್ಯಾಕ್ ಡ್ರಾಪ್ ಕೂಡ ಅಂತಿಮವಾಗಿ ಕೆಲಸ ಮುಗಿಯುತ್ತೆ. ಸರ್, ಈಗ ಹಂಪಿ ಉತ್ಸವ ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ಲಕ್ಷಾಂತರ ಜನ ಸೇರ್ತಕ್ಕಂಥ ಸಂಭವ ಇರುತ್ತೆ. ಈ ನಿಟ್ಟಿನಲ್ಲಿ ಅವರಿಗೆ ವ್ಯವಸ್ಥೆಗಳು ಯಾವ ರೀತಿ ಇದೆ, ಏನಿರುತ್ತೆ ಸರ್ ಈ ಸಾರಿ? ಸಂಪೂರ್ಣವಾಗಿ ಅವರಿಗೆ ಮೊದಲನೇದಾಗಿ ಅವ್ರಿಗೆ ಪಾರ್ಕಿಂಗ್ ವ್ಯವಸ್ಥೆ ಯಾವತ್ತೂ ಕಾಡ್ತಾ ಇತ್ತು. ಇವತ್ತು ನಮ್ಮ ಸ್ಥಳೀಯ ರೈತರ ಸಹಕಾರದೊಂದಿಗೆ ಹಿಂದಿನ ವರ್ಷಕ್ಕಿಂತ ಹೆಚ್ಚು ಒಂದು 25-30 ಎಕರೆ ಜಾಸ್ತಿ ನಮಗೆ ರೈತರು ಕೊಡ್ತಾ ಇದ್ದಾರೆ. ಆ ರೀತಿ ಅವರು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬರು ಕೂಡ ವಾಹನದಲ್ಲಿ ಮುಖ್ಯ ವೇದಿಕೆಗೆ ಬಂದು ಅವರ ವಾಹನಗಳನ್ನು ಪಾರ್ಕಿಂಗ್ ಮಾಡಿ ಪ್ರೋಗ್ರಾಮ್ಗಳನ್ನ ನೋಡಿ ಮತ್ತು ಎಲ್ಲ ಮಾನ್ಯುಮೆಂಟ್ಸ್ಗಳನ್ನು ಕೂಡ ಅವರು ನೋಡಲಿಕ್ಕೆ ಅವಕಾಶ ಮಾಡಿಕೊಡಲು ಈಗ ಸಂಪೂರ್ಣವಾಗಿ ಸಿದ್ಧತೆ ನಡೀತಾ ಇದೆ. ಸರ್, ಈ CM ಯಾವತ್ತು ಬರ್ತಾರೆ ಮತ್ತು ಯಾರೆಲ್ಲ ಅಧಿಕಾರಿಗಳು ಬರ್ತಾರೆ, ಎಸ್ಪೆಷಲಿ ಮಂತ್ರಿಗಳು, ಏನಾದರೂ ಮಾಹಿತಿ ಇದ್ರ ಬಗ್ಗೆ? ಮಾನ್ಯ ಉಸ್ತುವಾರಿ ಸಚಿವರ ನಿರ್ದೇಶನದಂತೆ ನಾವು ಸಂಪೂರ್ಣವಾಗಿ ಈಗ ತಯಾರಿ ನಡೆಸ್ತಾ ಇದ್ದೀವಿ. ಅವರ ನಿರ್ದೇಶನದಿಂದ ಮಾನ್ಯ ಮುಖ್ಯಮಂತ್ರಿಗಳು 28ನೇ ತಾರೀಕು ಉದ್ಘಾಟನೆ ಬರ್ತಾ ಇದ್ದಾರೆ ಅಂತ ಅವರು ನಿರ್ದೇಶನ ಕೊಟ್ಟಿದ್ದಾರೆ. ಇದನ್ನು ಒಳಗೊಂಡಂತೆ ಮತ್ತೆ ಯಾರ್ಯಾರು ಬರ್ತಾ ಇದ್ದಾರೆ ಅನ್ನೋದನ್ನು ಇನ್ನು 4-5 ದಿವಸಗಳಲ್ಲಿ ಮಾನ್ಯ ಉಸ್ತುವಾರಿ ಸಚಿವರು ತಮಗೆಲ್ಲ ಮಾಹಿತಿಯನ್ನು ನೀಡ್ತಾರೆ. ಇದು ವಿಜಯನಗರದ ಜಿಲ್ಲಾಧಿಕಾರಿಗಳಾದಂಥ MS ದಿವಾಕರ್ ಅವ್ರ ಮಾತು. ಏನು ಅಂತ ಹೇಳಿದ್ರೆ 2025 ಹಂಪಿ ಉತ್ಸವ ಇದೆ, ಇದಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.